ಸುಜಾತಾ ಭಟ್ ಅದೇ ಸೆಡವು, ಅದೇ ಕೋಪ. 11 ಗಂಟೆಗಳ ವಿಚಾರಣೆಯಲ್ಲಿ ಸುಜಾತಾ ಸತ್ಯ ಸ್ಫೋಟ. ಸುಜಾತಾ ಭಟ್ ಅದೇ ಸಿಡುವು, ಅದೇ ಕೋಪ. 11 ಗಂಟೆಗಳ ವಿಚಾರಣೆಯಲ್ಲಿ ಸುಜಾತಾ ಸತ್ಯ ಸ್ಫೋಟ. ನಿನ್ನೆ ತಡರಾತ್ರಿಯವರೆಗೂ ಕೂಡ ಎಸ್ಐಟಿ ವಿಚಾರಣೆ. ಅನನ್ಯಾ ಭಟ್ ಬಗ್ಗೆ ಎಸ್ಐಟಿ ತನಿಖೆಯಿಂದ ನಾನಾ ಪ್ರಶ್ನೆ. ಸತತ ವಿಚಾರಣೆಯಿಂದ ಸುಜಾತಾ ಭಟ್ ಸುಸ್ತು. ರಾತ್ರಿ 10 ಗಂಟೆಗೆ ವಿಚಾರಣೆ ಮುಗಿಸಿ ಹೊರಬಂದಂತಹ ಸುಜಾತಾ ಭಟ್ ಹೊರಬಂದ ಕೂಡಲೇ ಮಾಧ್ಯಮದ ಮೇಲೆ ಸಿಡುಕನ್ನು ತೋರಿಸಿರುವಂತಹ ಸುಜಾತಾ, ನೀವು ಮಾಡಿದ ಸಹಕಾರ ಸಾಕೋ ಸಾಕು, ನನ್ನನ್ನು ನೀವು ಫಾಲೋ ಮಾಡುವ ಅಗತ್ಯ ಇಲ್ಲ, ನಾನು ಯಾವುದೇ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಅಂತ ಹೇಳಿ ಸುಜಾತಾ ಭಟ್ ಹೇಳಿದ್ದಾರೆ. ಸಿಟ್ಟು ಹೊರಗಾಕುತ್ತಲೇ ಆಟೋ ರಿಕ್ಷಾವನ್ನು ಹತ್ತಿರುವಂತಹ ಸುಜಾತಾ ಭಟ್. ಎಸ್ ವೀಕ್ಷಕರೇ, ಈ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಮತ್ತೊಂದು ಸೂತ್ರಧಾರಿ ಅಥವಾ ಮತ್ತೊಂದು ಪಾತ್ರಧಾರಿ ಅಂತಂದರೆ ಅದು ಸುಜಾತಾ ಭಟ್. ಸುಜಾತಾ ಭಟ್ ವಿಚಾರ ಏನಾಗಿತ್ತು ಅಂತಂದರೆ, ಸುಜಾತಾ ಭಟ್ ಒಂದ್ಸಲ ಹೋಗ್ತಾರೆ, ಕಚೇರಿಗೆ ಹೋಗಿ ಭೇಟಿಯನ್ನು ಕೊಟ್ಟು, ನನಗೆ ಅನನ್ಯಾ ಭಟ್ ಎನ್ನುವಂಥ ಮಗಳಿದ್ಲು, ಅವಳು ಧರ್ಮಸ್ಥಳಕ್ಕೆ ಬಂದಿರ್ತಾಳೆ, ತದಾದ ನಂತರ ಧರ್ಮಸ್ಥಳದಿಂದ ಕಾಣಿ ಆಗ್ತಾಳೆ, ದಯವಿಟ್ಟು ಆ ಒಂದು ಅಸ್ಥಿಯನ್ನು ಹುಡುಕು ಕೊಡಿ, ಆ ಅಸ್ಥಿಯನ್ನು ನಾನು ಹಿಂದೂ ಧರ್ಮದ ಪ್ರಕಾರವಾಗಿ ಅಂತ್ಯಕ್ರಿಯೆ ಮಾಡಬೇಕು, ಸಮಥಿಂಗ್ ಲೈಕ್ ದಟ್ ಹೇಳಿರ್ತಾರೆ. ತದಾದ ನಂತರ ಸತ್ಯಗಳು ತದಾದ ನಂತರ ಕಾಣಿಸ್ಕೊಳ್ಳೋದಿಲ್ಲ ಮೇಡಮು. ತದಾದ ನಂತರ ಒಂದು ವಿಚಾರವನ್ನು ಬಾಯ್ಬಿಡ್ತಾರೆ. ಅದು ಕೂಡ ನಾನೆಲ್ಲೂ ಹೋಗಿಲ್ಲ, ಒಂದು ವಿಡಿಯೋ ಮಾಡ್ತಾರೆ, ನಾನೆಲ್ಲೂ ಹೋಗಿಲ್ಲ, ನಾನು ಎಲ್ಲಿರಬೇಕೋ ಅಲ್ಲೇ ಇದ್ದೀನಿ ಅಂತ. ಎಸ್, ಎಲ್ಲಿರಬೇಕೋ ಅಲ್ಲೇ ಇದ್ದೀನಿ. ಒಂದಿಷ್ಟು ಫೋಟೋಗಳು ವೈರಲ್ ಆಗ್ತಾ ಇತ್ತು. ತಿಮ್ಮಾರೋಡಿಯವರ ಮನೆಯಲ್ಲಿ ತಂಗಿದ್ದಂತಹ, ನೆಂಟ್ರಂತೆ ತಂಗಿದ್ದಂತಹ, ಬಂಧುಗಳಂತೆ ತಂಗಿದ್ದಂತಹ ಸುಜಾತಾ ಭಟ್, ತದಾದ ನಂತರ ಸುಜಾತಾ ಭಟ್ ಒಂದು ಫೋಟೋವನ್ನು ತೋರಿಸ್ತಾಳೆ, ಇದೇ ನನ್ನ ಮಗಳು ಸಮಥಿಂಗ್ ಅಂತ ಹೇಳಿ. ತದಾದ ನಂತರ ಆ ಒಂದು ಮಗಳಿಲ್ಲ ಅಂತ ಗೊತ್ತಾಗತ್ತೆ. ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ, ಮತ್ತೆ ಹಿಸ್ಟ್ರಿಯನ್ನು ಕೆದಕೋದಿಲ್ಲ ನಾನು. ಆದರೆ ಸುಜಾತಾ ಭಟ್ ಒಂದ್ಸಲ ಹೇಳಿರುವಂತಹ ಮಾತನ್ನು ಇನ್ನೊಂದ್ಸಲ ಹೇಳ್ತಾ ಇಲ್ಲ. ಯಾಕಾಗಿ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದೊಮ್ಮೆ ಹೌದು ಅನನ್ಯಾ ಭಟ್ ನನ್ನ ಮಗಳು ಅಂತ ಹೇಳ್ತಾ ಇದ್ದಂತಹ ಸುಜಾತಾ ಭಟ್, ಇನ್ನೊಮ್ಮೆ ಒಂದು ಗ್ಯಾಂಗ್ ನನ್ನ ಹತ್ರ ಹೇಳಿಸ್ತು, ತಿಮ್ಮಾರೋಡಿ ಅವರು ಹೇಳಿಸಿದ್ರು ಅಂತ ಹೇಳ್ತಾರೆ. ಸ್ಟಿಲ್ ಈಗಲೂ ಕೂಡ ಅವರು ಎರಡು ಮನಸ್ಸಿನಲ್ಲಿದ್ದಾರೆ. ವಯಸ್ಸಾಯಿತು, ನಾವೇನು ಹೇಳಕ್ಕೂ ಬರೋದಿಲ್ಲ. ಆದರೆ ಮೇಡಮ್, ನೀವು ಮಾಡ್ತಾ ಇರುವಂತಹ ವಿಚಾರ ಇದೆಯಲ್ಲ, ಒಂದ್ಸಲ ಆ ಕಡೆ ಒಂದ್ಸಲ ಈ ಕಡೆ, ಇಟ್ಸ್ ರಾಂಗ್. ಯಾಕಂದರೆ SIT ತನಿಖಾ ತಂಡದ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. SIT ತನಿಖಾ ತಂಡದ ದುಡ್ಡನ್ನು ವೇಸ್ಟ್ ಮಾಡ್ತಾ ಇರುವಂಥದ್ದು. ಆ ಒಂದು ಕಾರಣಕ್ಕೆ ನೀವು ಎಲ್ಲಿ ತಂಗಿದ್ರಿ ನೋಡಿ, ಎಲ್ಲಿ ತಂಗಿದ್ರಿ ಅಲ್ವಾ, ಸೊ ಆ ಮನೆಯನ್ನು ಕೂಡ ಸರ್ಚ್ ಮಾಡಿದ್ದಾರೆ SIT ತನಿಖಾ ತಂಡ. ಯಾವುದೋ ಒಂದು ರಿಪೋರ್ಟರ್ ಹೋಗ್ತಾನೆ, ಖಾಸಗಿ ಚಾನಲ್ ರಿಪೋರ್ಟರ್ ಹೋಗಿ ಮೈಕ್ ಹಿಡಿತಾನೆ, ಏನೋ ಒಂದು ಪ್ರಶ್ನೆಯನ್ನ ಕೇಳ್ತಾನೆ, ಆತ ಇವ್ರ ತಲೆ ತಿರುಗಿ ಬಿದ್ದಂತೆ ಆಕ್ಟ್ ಮಾಡ್ಬಿಡು. ಯಾಕೆ ಬೇಕು ಇವೆಲ್ಲ? ಸತ್ಯ ಅಂದ್ರೆ ಸತ್ಯ, ಇಲ್ಲ ಅಂದ್ರೆ ಇಲ್ಲ. ಹೌದು, ನನಗೆ ಬೇರೆಯವ್ರು ಹೇಳ್ಕೊಟ್ಟಿದ್ರು, ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಟ್ಟಿದ್ರು ಅಂತ ಧೈರ್ಯವಾಗಿ ಹೇಳಿ ಮೇಡಮ್. ನಿಮಗೆ ಶಿಕ್ಷೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅಂಥವ್ರಿಗೆ ಮಾತ್ರ ಶಿಕ್ಷೆ ಆಗುತ್ತೆ. ಈಗ SIT ತನಿಖಾ ತಂಡ ಕರೆಸ್ಕೊಂಡಿತ್ತು, 11 ಗಂಟೆಗಳ ಕಾಲ ವಿಚಾರಣೆ ಆಯಿತು, ಸ್ಫೋಟಕ ಸತ್ಯಗಳು ಹೊರಗೆ ಬಂದವು, ಮಾಧ್ಯಮದವರ ಮೇಲೆ ಸಿಟ್ಟಾಗಿದ್ರು. ಮಾಧ್ಯಮದವ್ರು ಏನು ಮಾಡಿದ್ದಾರೆ? ನೀವು ಫಾಲೋ ಮಾಡಿದ್ದಾರಾ ಅಥವಾ ಸುಳ್ಳು ಹೇಳಿ ಅಂತ ಹೇಳಿದ್ದಾರಾ? ಇಲ್ಲ ಅಲ್ವಾ?
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.